ಜೈ ಹಿಂದ್ ಸ್ನೇಹಿತರೆ, ಸ್ಪರ್ಧಾ ಆಕಾಂಕ್ಷಿಗಳಿಗೆ ಏನು ಆಸ್ಪಿರೆಂಟ್ಸ್ ಇದ್ರು ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಏನಂದ್ರೆ ನಿನ್ನೆ ದಿನ KN ರಾಜಣ್ಣ ಅವರು ತುಮಕೂರಿನಲ್ಲಿ ಇನ್ನೆರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಚಿವ KN ರಾಜಣ್ಣ ಅವರು ನಿನ್ನೆ ತುಮಕೂರಿನಲ್ಲಿ ನೀಡಿರುವಂತಹ ಹೇಳಿಕೆಯಲ್ಲಿ ಇನ್ನೆರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಸೊ ಕರ್ನಾಟಕದಲ್ಲಿ 2 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ, ನಿಮಗೆಲ್ಲ ಗೊತ್ತಿದೆ. ಮತ್ತು ಒಳ ಮೀಸಲಾತಿಯ ಕಾರಣಕ್ಕೆ ಅನೇಕ ನೇಮಕಾತಿಗಳು ಹೆಲ್ಡಪ್ ಆಗಿದ್ವು, ಸ್ಥಗಿತವಾಗಿದ್ವು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಳ ಮೀಸಲಾತಿ ಅಂದ್ರೇನು, ಇದು ನೇಮಕಾತಿಗಳು ಯಾವಾಗ ಜಾರಿ ಆಗ್ತವೆ, ಯಾವೆಲ್ಲ ನೇಮಕಾತಿಗಳು ತಯಾರಿಯಲ್ಲಿವೆ ಮತ್ತು ಇದು ಜಾರಿ ಆಗಬೇಕಾದ್ರೆ ಯಾವೆಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಲಾಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೆಷನ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಸ್ನೇಹಿತರೆ, ಏನಿದು ಒಳ ಮೀಸಲಾತಿ? ಒಳ ಮೀಸಲಾತಿ ಅಂದರೆ ಏನು ಕೇಳಿದ್ರೆ, ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳಿಗೆ ಸಮಾನ ಅವಕಾಶವನ್ನು ಕಲ್ಪಿಸೋದಕ್ಕೋಸ್ಕರ ಒಳ ಮೀಸಲಾತಿ ಆಯೋಗವನ್ನು ರಚನೆ ಮಾಡಲಾಯಿತು. ಈ ಒಳ ಮೀಸಲಾತಿ ಆಯೋಗ ಇತ್ತಲ್ಲ, ಇದು ನಿವೃತ್ತ ನ್ಯಾಯಮೂರ್ತಿಯಾದಂಥ HN ನಾಗಮೋಹನ ದಾಸ್ ಇವರ ಏಕ ಸದಸ್ಯ ಆಯೋಗವಾಗಿದೆ. ಸೊ ಈ ಆಯೋಗ ನೀಡುವಂತಹ ವರದಿಯ ಆಧಾರದ ಮೇಲೆ ರೋಸ್ಟರ್ನ ನಿಗದಿಪಡಿಸಲಾಗುತ್ತೆ, ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ ಮತ್ತು ಸ್ಥಗಿತವಾಗಿರುವಂತಹ ನೇಮಕಾತಿಗಳಿಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಸ್ನೇಹಿತರೆ, ಈ ಒಂದು ಆರ್ಡರ್ ಸರ್ಕಾರದ ಉಪಕಾರ್ಯದರ್ಶಿಯವರಿಂದ ಬಂತು. ಏನು ಕೇಳಿದ್ರೆ, ಒಳ ಮೀಸಲಾತಿ ಜಾರಿ ಆಗುವವರೆಗೆ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಳಿಗೆ ಹೊಸದಾಗಿ ಅಧಿಸೂಚನೆ ಹೊರಡಿಸುವುದನ್ನು ತಡೆ ಹಿಡಿಯುವುದರ ಬಗ್ಗೆ, ಅಂದರೆ ಒಳ ಮೀಸಲಾತಿ ಜಾರಿ ಆಗುವುದರ ಬಗ್ಗೆ ಯಾವುದೇ ರೀತಿಯ ನೇಮಕಾತಿಗಳನ್ನು ಮಾಡುವ ಹಾಗಿಲ್ಲ. ಮತ್ತು ಯಾವುದಾದ್ರೂ ನೇಮಕಾತಿಗಳನ್ನು ರಿಕ್ರೂಟ್ಮೆಂಟ್ ಆರ್ಡರ್ ಮಾಡಿದರೆ ಅದನ್ನು ಸ್ಥಗಿತ ಮಾಡಬೇಕು, ವಾಪಸ್ ತೆಗೆದುಕೊಡ್ಬೇಕು, ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಈ ಒಂದು ಆರ್ಡರ್ ಆಯಿತು. ಈ ಆರ್ಡರ್ ಆದ ನಂತರ 27 ಮಾರ್ಚ್ 2025ರಲ್ಲಿ ಇದರ ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಆಯಿತು. ಇದು 104 ಪುಟಗಳ ವರದಿಯಾಗಿದ್ದು, ಈ ಮಧ್ಯಂತರ ವರದಿಯಲ್ಲಿ ಅನೇಕ ವಿಷಯಗಳನ್ನು ಕೂಡ HN ನಾಗಮೋಹನ್ ದಾಸ್ ಅವರು ಹೇಳಿದರು. ಆದರೆ ಸರ್ಕಾರ ಏನು ಮಾಡ್ತು ಅಂದರೆ, ಪೂರ್ತಿ ಒಳ ಮೀಸಲಾತಿ ವರದಿ ಜಾರಿ ಬಂದ ನಂತರ ಈ ಒಂದು ಅಪಾಯಿಂಟ್ಮೆಂಟ್ಗಳನ್ನು, ನೇಮಕಾತಿಗಳನ್ನು ಪ್ರಾರಂಭ ಮಾಡುತ್ತೆ ಅಂತ ಹೇಳಲಾಯಿತು. ಹಾಗಾದರೆ ಈ ವರದಿ ಹೇಗೆ ಜಾರಿ ಬರುತ್ತೆ? ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಳ ಮೀಸಲಾತಿಯ ವರದಿ ಯಾವ ರೀತಿಯಾಗಿ ಜಾರಿ ಬರುತ್ತೆ ಅಂತ ನೋಡ್ತಾ ಹೋದರೆ, ಮೊದಲು ಈ ವರದಿ ಕ್ಯಾಬಿನೆಟ್ನಲ್ಲಿ ಪಾಸ್ ಆಗಬೇಕು. ನಿನ್ನೆ ಸಚಿವ KN ರಾಜಣ್ಣ ಅವರು ಹೇಳಿದಾಗೆ ಇನ್ನೆರಡು ತಿಂಗಳಲ್ಲಿ ವರದಿಯನ್ನು ಸಂಪೂರ್ಣವಾಗಿ ತಯಾರಿ ಮಾಡಲಾಗುತ್ತೆ. ಆನಂತರ ಆ ವರದಿ ಕ್ಯಾಬಿನೆಟ್ನಲ್ಲಿ ಮೊದಲು ಪಾಸ್ ಆಗಬೇಕು. ಆನಂತರ ಅದನ್ನು ಸಾರ್ವಜನಿಕ ಅಬ್ಜೆಕ್ಷನ್ಗೆ ಅವಕಾಶ ನೀಡಲಾಗುತ್ತೆ. ಅಂದರೆ ಪೇಪರ್ ಸ್ಟೇಟ್ಮೆಂಟನ್ನು ನೀಡೋದ್ರ ಮೂಲಕ ಯಾವುದಾದ್ರೂ ನಾಗರಿಕರಿಂದ ಯಾವುದೇ ರೀತಿಯ ಒಂದು ಅಬ್ಜೆಕ್ಷನ್ ಬಂದರೆ ಅದನ್ನು ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. ಇದಕ್ಕೆ ಒಂದು ವಾರ ಅಥವಾ 7-8 ದಿನಗಳ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದರ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇದು ಪಾಸ್ ಆದ ನಂತರ ಮತ್ತೆ ಕರ್ನಾಟಕ ಗೆಜೆಟಿಯರ್ನಲ್ಲಿ ಇದು ಪ್ರಕಟ ಆಗುತ್ತೆ. ಕರ್ನಾಟಕ ಗೆಜೆಟಿಯರ್ನಲ್ಲಿ ಪ್ರಕಟ ಆಯಿತು ಅಂದರೆ ಅದು ಅಧಿಕೃತವಾಗಿ ಈ ಆಯೋಗದ ವರದಿ ಜಾರಿ ಆಯಿತು ಅಂತ ಅರ್ಥ. ಆ ನಂತರ ಈ ಒಂದು ವರದಿಯ ಆಧಾರದ ಮೇಲೆ ನೇಮಕಾತಿಗಳ ವೃಂದ ತಯಾರಿ ಮಾಡಲಾಗುತ್ತೆ. ರೋಸ್ಟರ್ನ ತಯಾರಿ ಮಾಡಲಾಗುತ್ತೆ. ಸೊ ಮುಂಬರುವಂಥ ಎಲ್ಲ ಒಂದು ನೇಮಕಾತಿಗಳು ಕೂಡ ಈ ರೋಸ್ಟರ್ನ ಆಧಾರದ ಮೇಲೆಯೇ ನೇಮಕಾತಿಗಳು ಆಗಬೇಕಾಗುತ್ತೆ. ಸೊ ವೃಂದ ನೇಮಕಾತಿ ಅಂತ ಹೇಳ್ತೀವಲ್ಲ, ರೋಸ್ಟರ್ ಪ್ರಕಾರ ನೇಮಕಾತಿ ಮಾಡಬೇಕಾಗುತ್ತೆ. ಸೊ ರೋಸ್ಟರ್ನ ತಯಾರಿ ಮಾಡಲಾಗುತ್ತೆ. ಆನಂತರ DPAR ಆದೇಶ ಮಾಡಲಾಗುತ್ತೆ. ಅಂದರೆ ಎಲ್ಲ ಇಲಾಖೆಗಳಿಗೆ ಆರ್ಡರ್ ಮಾಡಲಾಗುತ್ತೆ. ಸರ್ಕಾರದ ಮೂಲಕ ಆರ್ಡರ್ ಮಾಡಿ ಈ ರೋಸ್ಟರ್ನ ಬಳಸ್ಕೊಂಡು ಈ ರೋಸ್ಟರ್ ಪ್ರಕಾರ ನೇಮಕಾತಿಗಳಿಗೆ ಆದೇಶ ಮಾಡಿ ಅಂತೇಳಿ ಹೇಳಲಾಗುತ್ತೆ. ಆನಂತರ KPSCಯ, KEAನ, KSP ಮತ್ತು ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಿಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಪ್ರಸ್ತುತ ತಯಾರಿಯಲ್ಲಿರುವಂತಹ ನೇಮಕಾತಿಗಳು ಯಾವುದು ಅಂತ ನೋಡ್ತಾ ಹೋದರೆ, ಈಗ ಆಲ್ರೆಡಿ ಕಲ್ಯಾಣ ಕರ್ನಾಟಕದ 5267 ಹುದ್ದೆಗಳಿಗೆ ನೇಮಕಾತಿಯ ಅಪಾಯಿಂಟ್ಮೆಂಟ್ ಆರ್ಡರ್ ತಯಾರಿಯಲ್ಲಿದೆ. ಅಂದರೆ ಕಾಲ್ಫರ್ ಮಾಡ್ತಾರೆ ಇದು ವರದಿ ಜಾರಿ ಬಂದ ನಂತರ. ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ 5000 ಶಿಕ್ಷಕರ ಹುದ್ದೆಗಳು, ಅನುದಾನಿತ ಶಾಲೆಗಳಿಗೆ ಸಂಬಂಧಪಟ್ಟಂಥ 6000 ಶಿಕ್ಷಕರ ಹುದ್ದೆಗಳು, ಇನ್ನು ಕ್ರೈಸ್ಗೆ ಸಂಬಂಧಪಟ್ಟಂಥ 875 ಶಿಕ್ಷಕರ ಮತ್ತು ಬೋಧಕೇತರ ಹುದ್ದೆಗಳಿಗೆ ಪ್ರಸ್ತುತ ಇನ್ನೇನು ವರದಿ ಬಂದ ತಕ್ಷಣ ನೇಮಕಾತಿ ಆರ್ಡರ್ನ ಹೊರಡಿಸ್ತಾರೆ. ಯಾಕಂದರೆ ಇದು ಆಲ್ರೆಡಿ ತಯಾರಿಯಲ್ಲಿದೆ.
ಸೊ ಈ ಒಳ ಮೀಸಲಾತಿ ಆಯೋಗದ ವರದಿಗೋಸ್ಕರ ವೆಯ್ಟ್ ಮಾಡ್ತಿರುವಂತಹ ಒಂದು ನೇಮಕಾತಿಗಳಾಗಿವೆ. ಅದರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರುವಂತೆ ಸದ್ಯದಲ್ಲಿಯೇ ಪೊಲೀಸ್ ನೇಮಕಾತಿ ಪರೀಕ್ಷೆಗಳು ಕೂಡ ಆಗುತ್ತೆ ಈ ಒಳ ಮೀಸಲಾತಿ ಜಾರಿಯ ನಂತರ. ಆನಂತರ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಕೂಡ ನೇಮಕಾತಿಯನ್ನು ಮಾಡಲಾಗುತ್ತೆ. ಆನಂತರ ಉಳಿದಿರುವಂತಹ SDA, FDA, PDO ಹೀಗೆ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಎಲ್ಲ ಒಂದು ಹುದ್ದೆಗಳಿಗೆ ನೇಮಕಾತಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಈ ಒಂದು ವರದಿ ಜಾರಿಯಾದ ನಂತರ. ಸೊ ಸ್ನೇಹಿತರೆ, ನಿಮ್ಮ ಓದನ್ನು ಇನ್ನಷ್ಟು ವೇಗಗೊಳಿಸಿ 2 ತಿಂಗಳಲ್ಲಿ ಜಾರಿಯಾಗಲಿರುವಂತಹ ಒಳ ಮೀಸಲಾತಿ ಆಯೋಗದ ಒಂದು ವರದಿಯ ನಂತರ ಮೇಲಿಂದ ಮೇಲೆ ಪದೇ ಬೇರೆ ಬೇರೆ ನೇಮಕಾತಿಗಳು 100ಕ್ಕೆ 100 ಬೇರೆ ನೇಮಕಾತಿಗಳು ಕಾಲ್ಫಾರ್ ಮಾಡ್ತಾರೆ. ಸೊ ನಿಮ್ಮ ಓದು ಇನ್ನಷ್ಟು ಸ್ಪೀಡ್ ಆಗಲಿ. ಸ್ನೇಹಿತರೆ, ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಚಲಿತ ಘಟನೆಗಳನ್ನು ಪ್ರತಿನಿತ್ಯ ನಿಮಗೆ ನೀಡ್ತಾ ಇದ್ದೀವಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಹಿಸ್ಟರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಮತ್ತು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಜಿಯೋಗ್ರಫಿ ಮತ್ತು ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಮತ್ತು ಎಲ್ಲ ವಿಷಯಗಳಿಗೆ ನೇಮಕಾತಿಗಳು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂಥ ಸಂಪೂರ್ಣ ವಿವರಗಳನ್ನು ಒಳಗೊಂಡಂತಹ ಮಾಹಿತಿಯನ್ನು ಒಳಗೊಂಡಿರುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಲಭ್ಯ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.